ಇನ್ನು 1400 ಹಾಲು ಉತ್ಪಾದಕರಿಗೆ 2 ಲಕ್ಷ ಸಾಲದ ನೆರವನ್ನ ಕೊಡುವಂತ ನಿಟ್ಟಿನಲ್ಲಿ ಹೈನುಗಾರರಿಗೆ ಕೆನರಾ ಬ್ಯಾಂಕ್ ಕೂಡ ನೆರವನ್ನ ನೀಡ್ತಾ ಇದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಲಾಗಿತ್ತು. ಹಾಲು ಉತ್ಪಾದಕರಿಗೆ ಸಾಲದ ಸಿಹಿ ಸುದ್ದಿಯನ್ನ ಕೊಡಲಾಗ್ತಾ ಇದೆ. ಶಿರಾದಲ್ಲಿ ರೈತ ಸಂಪರ್ಕ ಸಭೆ ಯಶಸ್ವಿಯಾಗಿ ನಡೆದಿದೆ. ಹೈನುಗಾರಿಕೆಗೆ ಬ್ಯಾಂಕ್ ಸಾಲ ಪ್ರೋತ್ಸಾಹವನ್ನ ಕೂಡ ನೀಡ್ತಾ ಇದೆ. ಹಲವು ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು. ಹಾಲು ಉತ್ಪಾದಕರ ಅಭಿವೃದ್ಧಿಗೆ ಒಂದು ಹೊಸ ಗುರಿಯನ್ನು ಸಹ ನೀಡಲಾಗ್ತಾ ಇದೆ. ಶಿರಾ ನಗರದ ಕ್ಷೀರಭವನದಲ್ಲಿ ತುಮಕೂರು ಹಾಲು ಒಕ್ಕೂಟ ಹಾಗೂ ಕೆನರಾ ಬ್ಯಾಂಕ್ ಸಹಯೋಗದಲ್ಲಿ ರೈತ ಸಂಪರ್ಕ ಸಭೆಯನ್ನು ನಡೆಸಲಾಯಿತು. ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ. ತಾಲೂಕಿನ 1400 ಹಾಲು ಉತ್ಪಾದಕರಿಗೆ ತಲಾ 2 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ನೀಡುವಂತ ಗುರಿಯನ್ನು ಹೊಂದಲಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಬ್ಯಾಂಕ್ ಸಾಲವನ್ನ ಹೈನುಗಾರಿಕೆ ಅಭಿವೃದ್ಧಿಗೆ ಮಾತ್ರ ಬಳಸಬೇಕು ಹಾಗೂ ಸಕಾಲದಲ್ಲಿ ಮರುಪಾವತಿಸಿದ್ರೆ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸೋದ್ರ ಜೊತೆಗೆ ಬ್ಯಾಂಕಿನ ಜೊತೆ ಅವರ ವಿಶ್ವಾಸವೂ ಕೂಡ ಉಳಿಯುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕ ಗಿರೀಶ್, ವಿವಿಧ ಕೆನರಾ ಬ್ಯಾಂಕ್ನ ಅಧಿಕಾರಿಗಳು, ಹಾಲು ಉತ್ಪಾದಕರ ಸಂಘಗಳ ಪದಾಧಿಕಾರಿಗಳು ಮತ್ತು ಹಾಲು ಉತ್ಪಾದಕರು ಭಾಗಿಯಾಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನೋಡೋಣ. ಕೂಡ ಯಶಸ್ವಿ ಆಗ್ತೀವಿ. ಎಲ್ಲೋ ಒಂದ್ ಕಡೆ ನಾವೇನು ಇವತ್ತು ಹೊಂದ್ಕೊಂಡು ಬಂದಿರ್ತೀವಿ ಅದು ನಮ್ಮ ಕೆಲಸ ಇವತ್ತು ಈಡೇರೋದಿಕ್ ಸಾಧ್ಯ ಆಗ್ತದೆ. ನೀವು ಅದನ್ನೆಲ್ಲ ಬಿಟ್ಟು ಬಿಡ್ತೀರಾ. ನನಗೇನೀಗ ಎಸ್.ಆರ್. ಗೌಡ್ರು, ನಮ್ಮ ಸೆಕ್ರೆಟರಿಗಳು, ನಮ್ಮ ಅಧ್ಯಕ್ಷಗಳು ಎಲ್ಲರೂ ಹೇಳಿದ್ದಾರೆ ಸಾಲ ಕೊಡಿಸ್ತಾರೆ ಅಂತನ. ಸಾಲ ಕೊಡ್ತೀವಿ ಅಂದ ತಕ್ಷಣ ನಾವು ಹೋಗಿ ಸಾಲ ತಗೊಂತೀವಿ. ಸಾಲ ಹಸುಗಳು ಹಸ್ಕೊಂಡು ತಾಂತೀವೋ ಇಲ್ವೋ ನಮ್ಮ ಇರೋ ಹಸುಗಳನ್ನೇ ತೋರಿಸ್ಬಿಟ್ಟು ನಾವು ಸಾಲ ತಗೋಬಿಟ್ಟು ನಾಳೆ ದಿನ ಆ ದುಡ್ಡನ್ನು ಬೇರೆ ಉದ್ದೇಶಕ್ಕೆ ನಾವು ಬಳಕೆ ಮಾಡ್ಕೊಂಡು ಮತ್ತೆ ಆ ಬ್ಯಾಂಕಿಗೆ ನಾವು ಸಾಲ ಕಟ್ಟಲಿಲ್ಲ ಅಂದಾಗ ಪರಿಸ್ಥಿತಿ ಏನಾಗ್ಬೇಕು? ನಾವು 10 ಜನ ಒಂದು ಸೊಸೈಟಿಯಿಂದ ಕೊಡ್ಸಿರ್ತೀವಿ ಅನ್ಕೊಳ್ಳಿ. 10 ಜನ ನೀವು ಕಟ್ಲಿಲ್ಲ ಅಂದಾಗ ನಾಳೆ ಇನ್ನೊಬ್ಬ ಯಾರೋ ರೈತ ಬಂದು ಯಾವನೋ ಒಳ್ಳೆ ರೈತ ಬಂದು ನಾನು ಸಾಲ ಬೇಕು, ನಾನು ಕಟ್ಟಿಸ್ತೀನಿ, ನಾನು ಕಟ್ತೀನಿ ಗೌಡ್ರೆ ನೀವು ಸಾಲ ಕೊಡಿಸ್ರಿ ಅಂದಾಗ ನಮ್ಮ ಬ್ಯಾಂಕ್ ಹತ್ರ ಬಿಟ್ಕೊಂತಾರ? ಈ ಉದ್ದೇಶನ ನೀವು ಯೋಚನೆ ಮಾಡ್ಬೇಕು. ನಮ್ಮ ರೈತರು ಬದುಕೋದಿಕ್ಕೆ ಮತ್ತೆ ನಮ್ಗೆ ಸರಿಯಾದಂತಹ ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕ್ಗಳಲ್ಲಿ ನಾವು ಒಂದು ವ್ಯಾವಹಾರಿಕವಾಗ್ತಕ್ಕಂಥ ಒಂದು ಶಕ್ತಿಯನ್ನು ಬೆಳೆಸ್ಕೋಬೇಕು ಅಂದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂಥ ಸಾಲವನ್ನ ಸದುದ್ದೇಶಕ್ಕೆ ಬಳಕೆ ಮಾಡ್ಕೊಂಡು ನಾವು ಆ ಸಾಲವನ್ನ ತೀರಿಸ್ತಕ್ಕಂಥ ಮಟ್ಕೋದಂತ ಸಂದರ್ಭದಲ್ಲಿ ನಮಗೆ ಬ್ಯಾಂಕ್ಗಳು ಸಹಕಾರಿಯಾಗಿರ್ತವೆ, ಸರ್ಕಾರಗಳು ಸಹಕಾರಿಯಾಗಿರ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು. ಈಗ ನೀವು ಸಾಲ ಬೇಕು, ನಮ್ಮ ಮ್ಯಾನೇಜರ್ ಹೇಳಿದ್ದಾರೆ, ಎಲ್ಲ ಮ್ಯಾನೇಜರ್ಗಳು ಕೂಡ ಇವತ್ತು ಹೇಳಿದ್ದಾರೆ 10 15 ಸಾಲ ಕೊಡ್ತೀವಿ ನಿಮ್ಮ ಒಂದೊಂದು ಸೊಸೈಟಿಗೆ, ನೀವು ಕರೆಕ್ಟ್ ಆಗಿ 1 ಲಕ್ಷ ಅಲ್ದಿರೋ 5 ಲಕ್ಷ ಆಗ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾವು ಆದ್ರೂ ಕೂಡ ಅವ್ರಿಗೆ ಮಿನಿಮಮ್ ಹೇಳಿದ್ವಿ 2 ಲಕ್ಷ ಕೊಡಿ, ಒಬ್ಬ ರೈತನಿಗೆ 2 ಲಕ್ಷ ಕೊಡಿ. ಯಾಕೆಂದ್ರೆ 2 ಹಸು ಕಟ್ಲಿ ಅವನು. ಇವತ್ತಿನ ಹಸುಗಳ ಬೆಲೆ ಜಾಸ್ತಿ ಆಗಿದೆ. ಇವತ್ತೇನು 70 80 90 ತನಕ ಇವತ್ತು 1 ಲಕ್ಷ 1 ಲಕ್ಷದ